ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಈ ವಾರದ ಪ್ರೆಡಿಕ್ಷನ್ಸ್ ಅಂದರೆ 7ನೇ ತಾರೀಕಿಂದ 13ನೇ ತಾರೀಕುವರೆಗೂ ಈ ವಾರದ ಪ್ರೆಡಿಕ್ಷನ್ಸ್ ಅನ್ನು ನೋಡೋಣ. ಈ ವಾರದ ಲಕ್ಕಿ ನಂಬರ್ 7 ಮತ್ತು ಈ ವಾರದ ಲಕ್ಕಿ ಕಲರ್ ವೈಲೆಟ್. ಸೊ ಈ ವಾರ ಹೇಗಿರುತ್ತೆ ಇನ್ ಜನರಲ್ ಎಲ್ರಿಗೂ, ಇರ್ರೆಸ್ಪೆಕ್ಟಿವ್ ಆಫ್ ಯೋರ್ zodiac sign, your job, everything, irrespective, in general how it is going to be. Lot of blame game is going to happen. This is not in specific ಒಬ್ಬರಿಗೆ ಅಂತ ಹೇಳ್ತಾ ಇಲ್ಲ, ಇನ್ ಜನರಲ್ ಸಾಮಾಜಿಕವಾಗಿ, ರಾಜಕೀಯವಾಗಿ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದಿ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇದೆಲ್ಲವನ್ನು ನೋಡ್ತಾ ಹೇಳ್ತಾ ಇರುವಂಥದ್ದು. ಸೊ ಬ್ಲೇಮ್ ಗೇಮ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸಾಕಷ್ಟು ನಾನಲ್ಲ ನೀನು, ನೀನಲ್ಲ ನಾನು, ನನ್ನಿಂದ ಅಲ್ಲ ನಿನ್ನಿಂದ ಅಲ್ಲ, ಈ ಥರದ ಒಂದು ಅಪವಾದಗಳನ್ನ ಸಿಕ್ಕಾಪಟ್ಟೆ ನಾವು ಕೇಳಬೇಕಾಗಿದ್ದಂತಹ ವಾರ ಇದು. ಮತ್ತು ಸಾಕಷ್ಟು ಜಗಳಗಳು ನಡೆಯುತ್ತೆ, ಕಲಹ, ಸಿಕ್ಕಾಪಟ್ಟೆ ಕಲಹಗಳನ್ನ ನಾವು ನೋಡಬೇಕಾಗತ್ತೆ. ನಾವು ಅದರಲ್ಲಿ ಇನ್ವಾಲ್ವ್ ಆಗದೆ ಹೋದರೂ ನಡೆಯುವುದನ್ನು ವಿ ಶುಡ್ ವಿಟ್ನೆಸ್ ಅನ್ನೋ ಥರದ ವಾರ. ಸೊ ಯು ವಿಲ್ ಬಿ ವಿಟ್ನೆಸ್ಸಿಂಗ್ ಲಾಟ್ ಆಫ್ ಸಚ್ ಥಿಂಗ್ಸ್ ಅನ್ನೋದನ್ನು ಈ ವಾರದ ವಿಷಯ ಹೇಳ್ತಾ ಇದೆ. ಮತ್ತು ಈ ವಾರ ಸಾಕಷ್ಟು ಕಳ್ಳತನದ ಆರೋಪಗಳು, ಕಳ್ಳತನ ಆಗುವಂಥದ್ದು, ಆ ಒಂದು ಚೋರ ಭಯ ಅಥವಾ ಕಳ್ಳತನದ ಭೀತಿ ಸಾಕಷ್ಟು ಕಂಡು ಬರುತ್ತೆ. ಮತ್ತು ಯಾರಿಗಾದರೂ ಈ ಶಿಕ್ಷೆ ಆಗಬೇಕು ಅಂತಿದ್ದಲ್ಲಿ ಅವರಿಗೆ ಶಿಕ್ಷೆ ಆಗೋದು ಖಚಿತ. ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಮಾನಸಿಕವಾಗಿ ಎಲ್ಲರೂ ಜರ್ಜರಿತರಾಗುವಂತಹ ಸಮಯ ಈ ವಾರ. ಅಷ್ಟಾಗಿ ಖುಷಿ ಸಮಾಧಾನ ಕೊಡುವುದಿಲ್ಲ ಈ ವಾರ. ಆದರೂ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಮನುಷ್ಯರು, ನಂಬಿಕೆಯನ್ನು ಬಿಟ್ಟು ನಾವು ಬದುಕೋಕೆ ಆಗೋಲ್ಲ. ಆ ನಂಬಿಕೆಯನ್ನು ಎಲ್ಲರೂ ಇನ್ನೂ ಸ್ಟ್ರಾಂಗ್ ಆಗಿ ಅದನ್ನು ಹಿಡ್ಕೊಂಡು ಬದುಕುವಂತಹ ವಾರ ಈ ವಾರ. ಏನೇ ಸುಳ್ಳು, ಮೋಸ, ವಂಚನೆ, ಬ್ಲೇಮ್ ಗೇಮ್ ಇವೆಲ್ಲ ನಡೆದ್ರೂ ಸ್ಟಿಲ್ ದೇರ್ ವಿಲ್ ಬಿ ಎ ಹೋಪ್. ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಈ ವಾರವನ್ನು ಸಾಗಿಸ್ತೀವಿ ಅಂತ ಕಾಣಿಸ್ತಾ ಇದೆ. ಇದು ಜನರಲ್ ಆಗಿ ಈ ವಾರ ಹೇಗೆ ಇರಬಹುದು ಅನ್ನೋದನ್ನು ನಾನು ಹೇಳಿರೋದು. ಸೊ ಈ ವಾರಕ್ಕೆ ಜನರಲ್ ಆಗಿ ಎಲ್ರಿಗೂ ಏನು ಮೆಸೇಜ್ ಈ ವಾರ? ನಂಬಿಕೆ. ಏನೇ ಆದರೂ ಹೇಗೆ ಆದರೂ ಪ್ರಪಂಚ ನಡೆಯಲೇಬೇಕು. ಎಷ್ಟೋ ಯುಗಗಳಿಂದ, ಎಷ್ಟೋ ವರ್ಷಗಳಿಂದ, ಶತಮಾನಗಳಿಂದ ಏನೇ ಅನ್ಯಾಯ ನಡೆದ್ರು, ಏನೇ ಮೋಸ ನಡೆದ್ರು ಪ್ರಪಂಚ ನಡೀತಾನೇ ಇದೆ. ಹಾಗಾಗಿ ಅದೇ ನಂಬಿಕೆ, ನಾನು ಹೇಳ್ದಾಗೆ ಆ ನಂಬಿಕೆಯನ್ನು ಇಟ್ಟು ಈ ವಾರವನ್ನು ನಾವೆಲ್ಲರೂ ಸಾಗಿಸೋಣ. ಈ ವಾರ ಏರಿಸ್ ನಮ್ಮ ವಿಷಯ ಹೇಗಿದೆ ಅಂತ ನೋಡೋಣ. ಏರಿಸ್ ಈ ವಾರ ನೀವು ಯಾರನ್ನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಫ್ರೆಂಡ್ಸ್, ರಿಲೇಟಿವ್ಸ್ ಆರ್ ಎನಿಬಡಿ ಹೂ ಆರ್ ಸಪೋಸ್ ಟು ಕಮ್ ಹೋಮ್, ಅವರು ಬರ್ತಾರೆ. ಮನೆಗೆ ಯಾರಾದರೂ ಒಬ್ಬ ಒಳ್ಳೆಯ ವ್ಯಕ್ತಿ ನಿಮ್ಮ ಮನೆಗೆ ಬರುವಂತಹ ಸಮಯ. ನೆಂಟರಾಗಿರಬಹುದು, ಸಮ್ ಗುರು ಆಫ್ ಯೋರ್ಸ್, ಅಥವಾ ಸಮ್ ಒನ್ ಹೋಮ್ ಯು ಲುಕ್ ಅಪ್ ಟು. ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲದೆ ಇರೋ ರೀತಿಯಲ್ಲಿ ನಿಮ್ಮನ್ನು ಅವರು ಪ್ರೇಸ್ ಮಾಡ್ತಾರೆ, ನಿಮ್ಮ ಒಂದು ಒಳ್ಳೆತನವನ್ನು ಅವರು ಅಕ್ನಾಲೆಜ್ ಮಾಡ್ತಾರೆ ಈ ವಾರ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಹ್ಯಾಪಿ ವೀಕ್ ಫಾರ್ ಯು. ಕೆಲಸದಲ್ಲಿ ಬಂದಾಗ ತುಂಬ ಸಮಾಧಾನ ಕೊಡುವಂತಹ ವಾರ ಇದು. ಮೇ ಬಿ ಇಷ್ಟು ದಿನ ಯು ಆರ್ ಫೀಲಿಂಗ್ ಲೈಕ್ ಎಲ್ಲೋ ಏನೋ ಒಂದು ವಿಚ್ ಇಸ್ ನಾಟ್ ಎಟ್ ಪೀಸ್ ಅಂತ ಅನ್ನಿಸ್ತಿತ್ತು. ಬಟ್ ಈ ವಾರ ಕೆಲಸದಲ್ಲಿ ಯು ವಿಲ್ ಫೀಲ್ ಓಕೆ, ದಿಸ್ ಇಸ್ ವಾಟ್ ಐ ವಾಸ್ ಲುಕಿಂಗ್ ಫಾರ್ ಆ್ಯಂಡ್ ಐ ಹ್ಯಾವ್ ಗಾಟ್ ಇಟ್ ಅನ್ನೋ ಒಂದು ಸಮಾಧಾನ ಸಿಗುತ್ತೆ. ಹಾಗೆ ರಿಲೇಷನ್ಶಿಪ್ಪಲ್ಲಿ ಯು ವಿಲ್ ಟೇಕ್ ದಿ ಲೀಡ್. ನೀವು ಒಂದು ಲೀಡನ್ನು ತಗೋತೀರಾ, ಮುಂದುವರಿಸ್ತೀರಾ, ಸೇಯಿಂಗ್ ದಟ್ ಓಕೆ ದಿಸ್ ಇಸ್ ಇಟ್, ಐ ಹ್ಯಾವ್ ಟು ಟೇಕ್ ದಿ ಲೀಡ್. ಯು ವಿಲ್ ಟೇಕ್ ದಿ ಲೀಡ್ ಆ್ಯಂಡ್ ಯು ವಿಲ್ ಸೇ ಒಂದು ಧೈರ್ಯದಿಂದ
ಹೌದು, ಇದು ನನ್ನ ಜವಾಬ್ದಾರಿ ಅಂತ ಹೇಳಿ ಮುನ್ನುಗ್ಗುವಂತಹ ಎಲ್ಲ ಸಾಧ್ಯತೆ ಇದೆ. ಇಫ್ ಯು ಆರ್ ಸಿಂಗಲ್, ಇಲ್ಲ ಐ ಶುಡ್ ಗೆಟ್ ಇನ್ ಟು ಅ ರಿಲೇಷನ್ಶಿಪ್ ಅಂತ ಹೇಳ್ಬಿಟ್ಟು ನೀವೇ ಒಂದು ನಿಮ್ಮ ಜವಾಬ್ದಾರಿಯನ್ನು ತಗೊಂಡು ಮುಂದುವರಿಯುವಂತಹ ಸಮಯ. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಈ ಒಂದು ಮದುವೆಯಲ್ಲಿ, ಈ ಒಂದು ಸಂಬಂಧದಲ್ಲಿ ನಾನು ಮಾಡಬೇಕಾಗಿರೋ ಈ ಕೆಲಸವನ್ನು ನಾನೇ ಮಾಡಬೇಕು ಅನ್ನೋ ಒಂದು ಪ್ರಜ್ಞೆ ಇಟ್ಕೊಂಡು ನೀವು ಆ ಕೆಲಸವನ್ನು ಮುಂದುವರಿಸ್ತೀರಾ. Students, you need to be a little generous. It's going to be a very good week for you if you keep your generosity at its peak. Let us see ಏನಿದೆ ಮೆಸೇಜ್ ಈ ವಾರ ಏರಿಸ್ಗೆ ಅಂತ. So, justice is served. What you were looking for, it is being served. You don't have to worry. Lucky number is 9 and lucky color is gold. Let's see the next zodiac sign, that is Taurus. How's this week for Taurus? So Taurus, you will be getting some good news, and there is a lot of profit coming in. There is a lot of money that you will be acquiring this week. And coming to your professional life, you will be seeing the true colors of your colleagues or your partner, business partner, or your subordinates in general. So there is a lot of eye-opening that is happening at your workplace. Coming to relationship, you're asking your partner to just trust you blindly. When you're asking for something, make sure you're also doing the same. If you're not doing the same and expecting the same from the other person, not going to happen. ನೀವು ಈ ವಾರ ಕೆಲಸದಲ್ಲಿ ಒಂದಿಷ್ಟು ನಿಮ್ಮ ಸಬಾರ್ಡಿನೇಟ್ಸ್ ಅಥವಾ ನಿಮ್ಮ ಜೊತೆಗೆ ಕೆಲಸ ಮಾಡುವಂತಹ ಜನರ ನಿಜ ಮುಖವನ್ನು ನೋಡಲಿದ್ದೀರಾ. ಅದರಿಂದ ಸಾಕಷ್ಟು ನಿಮಗೆ ಐ ಓಪನರ್ ಅಂದರೆ ಕಣ್ಣನ್ನು ತೆರೆಸುತ್ತೆ ನಿಮಗೆ. ಯಾವುದು ಸರಿ, ಯಾವುದು ತಪ್ಪು, ನೀವೇನು ಮಾಡ್ತಿದ್ರಿ, ಅವ್ರೇನು ಮಾಡ್ತಿದ್ದಾರೆ, ಇದೆಲ್ಲ ಕೆಲಸದ ವಿಚಾರದಲ್ಲಿ ಗೊತ್ತಾಗುವಂಥದ್ದು. ರಿಲೇಷನ್ಶಿಪ್ಪಿಗೆ ಬಂದಾಗ ನೀವು ಬೇರೆಯವರನ್ನು ನನ್ನನ್ನು ಸಂಪೂರ್ಣವಾಗಿ ನಂಬಿ ಅಂತ ಹೇಳುವಾಗ ನೀವು ಸಹ ಇನ್ನೊಬ್ಬ ವ್ಯಕ್ತಿಯನ್ನು ಅಷ್ಟೇ ಇದರಲ್ಲಿ ನಂಬಬೇಕಾಗತ್ತೆ. ನೀವು ಅವರನ್ನು ನಂಬದಿದ್ದಲ್ಲಿ ಅವರನ್ನು ಕೇಳಬೇಡಿ ನಂಬಿ ಅಂತ. ಸೊ ಹಾಗಾಗಿ ಅದು ರಿಲೇಷನ್ಶಿಪ್. Students, there is something which is making you pursue this particular course athwa this particular profession, because there is lot of internal and external longing for this particular thing. ಈ ಒಂದು ವಿಚಾರವಾಗಿ ಈ ಒಂದು ಕೆಲಸನ ನೀವು ಹುಡುಕೋದಾಗಲಿ ಅಥವಾ ಈ ಒಂದು ಕೋರ್ಸ್ ತಗೊಳ್ಳೋದಾಗಲಿ, ಗೋ ವಿತ್ ಯೋರ್ ಇಂಟ್ಯೂಷನ್. ಅಂದರೆ ನಿಮ್ಮ ಮನಸ್ಸು ಏನು ತುಂಬ ಸ್ಟ್ರಾಂಗ್ ಆಗಿ ಹೇಳುತ್ತೆ ಅದರ ಪ್ರಕಾರವಾಗಿ ಹೋದಲ್ಲಿ ಒಳ್ಳೆಯದಾಗತ್ತೆ. ಸೊ ಈ ವಾರದ ಮೆಸೇಜ್ ಫಾರ್ ಟಾರಸ್. ಬ್ಯಾಲೆನ್ಸಿಂಗ್ ಇಸ್ ರಿಕ್ವೈರ್ಡ್. ಅದನ್ನೇ ನಾನು ಹೇಳಿದ್ದು. ನೀವೇನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಸಹ ಕೊಟ್ಟರೆ ನೀವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ, ಇಲ್ಲಾಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಅರ್ಥ ಇಲ್ಲ. ಈ ವಾರದ ನಿಮ್ಮ ಲಕ್ಕಿ ನಂಬರ್ ಬಂದು 3 ಆ್ಯಂಡ್ ಲಕ್ಕಿ ಕಲರ್ ಇಸ್ ಯೆಲ್ಲೋ. ಸೊ ನೆಕ್ಸ್ಟ್ ಸೈನ್ ಇಸ್ ಜೆಮಿನಿ. ಓಕೆ, ಫಾರ್ ಜೆಮಿನಿ ಸಾಕಷ್ಟು ಒಳ್ಳೆಯ ಊಟವನ್ನು ಮಾಡುವಂತಹ ಸಮಯ. ಯು ವಿಲ್ ಬಿ ಹ್ಯಾವಿಂಗ್ ಎ ವೆರಿ ಗುಡ್ ಫೀಸ್ಟ್ ದಿಸ್ ವೀಕ್. ಈ ವಾರ ಒಳ್ಳೆಯ ಊಟವನ್ನು ನೀವು ಮಾಡುವಂತಹ ಸಮಯ ಕಾಣಿಸ್ತಾ ಇದೆ. ಮನೆಗೆ ಸಾಕಷ್ಟು ಜನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬರುವಂತಹ ಸಮಯ. ಎಲ್ಲವೂ ಒಳ್ಳೆಯದಾಗುವಂತಹ ಸಮಯ ಆಗಿದೆ ಇದು. ಹ್ಯಾಪಿ ಮೀಲ್, ಹ್ಯಾಪಿ ಫ್ರೆಂಡ್ಸ್, happy home, and overall it's very happy kind of feeling.
ಇಲ್ಲಿ ಮುಂದುವರೆದು ಪ್ರೊಫೆಷ್ನಲ್ ಲೈಫಲ್ಲಿ ನೋಡೋದಾದರೆ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಯಾರೋ ಒಬ್ಬರು ತುಂಬ ನಿಮಗೆ ಪೂರಕವಾಗಿ ನಿಂತ್ಕೊಂಡು ನಿಮ್ಮ ಎಲ್ಲ ಕೆಲಸಗಳಿಗೆ ಸಾಥ್ ಕೊಡ್ತಾರೆ. ಪ್ರಾಯಶಃ ಅವರು ನಿಮ್ಮ ಬಿಸ್ನೆಸ್ ಆಗಿದ್ರೆ ಬಿಸ್ನೆಸ್ ಪಾರ್ಟ್ನರ್, ಆರ್ ಎಲ್ಸ್ ಹೊಸ ಪ್ರಾಜೆಕ್ಟ್ ತೊಗೊಂಡಿದ್ರೆ ಆ ಪ್ರಾಜೆಕ್ಟ್ನ ಯಾರು ಲೀಡ್ ಮಾಡ್ತಾ ಇದ್ದಾರೆ ಅವರು ಇರಬಹುದು, ಅಥವಾ ನಿಮ್ಮ ಬಾಸ್ ಕೂಡ ಇರಬಹುದು. he or she will be very helpful to you this week. So coming to relationship, the surrenderness ಅಂದರೆ ನಾನು ದಿಸ್ ಇಸ್ ಹೌ ಇಟ್ ಈಸ್ ಆ್ಯಂಡ್ ಐ ಹ್ಯಾವ್ ಟು ಸರೆಂಡರ್ ಮೈ ಸೆಲ್ಫ್ ಇನ್ ದಿಸ್ ರಿಲೇಷನ್ಶಿಪ್ ಅನ್ನೋದನ್ನು ತುಂಬ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆ ಮಾಡಿದಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ವೀಕ್ ಫಾರ್ ಯು ವಿತ್ ರೆಸ್ಪೆಕ್ಟ್ ಟು ರಿಲೇಷನ್ಶಿಪ್. ಹಾಗೆ ಸೊ ಕಮಿಂಗ್ ಟು ಸ್ಟೂಡೆಂಟ್ಸ್ಗೆ ಈ ವಾರ ಹೊಸದಾಗಿ ಯಾವುದಾದ್ರೂ ಒಂದು ಹಾಬಿ ಅಥವಾ ಇಷ್ಟವಾದ ಸಬ್ಜೆಕ್ಟ್ನ ನೋಡೋಣ, ಇದು ನನಗೇನಾದರೂ ಹೆಲ್ಪ್ ಮಾಡಬಹುದಾ ಅನ್ನೋ ಒಂದು ವಿಚಾರದಿಂದ ಹೊಸದಾಗಿ ಯಾವುದಾದ್ರೂ ಒಂದು ಹಾಬಿ ಇಲ್ಲ ಅಂತಂದರೆ ಸಬ್ಜೆಕ್ಟ್ನ ಚೂಸ್ ಮಾಡುವಂತಹ ಸಮಯ. ಇಫ್ ಯು ಹ್ಯಾವ್ ಗಾಟ್ ಎನಿ ಕೈಂಡ್ ಆಫ್ ಆಪ್ಷನಲ್ಸ್ನ ನಾನು ಚೂಸ್ ಮಾಡಬೇಕು ಅಂತ ಇದ್ದಾಗ ಆಪ್ಷನಲ್ ಸಬ್ಜೆಕ್ಟ್ಸ್ ಬಗ್ಗೆ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಎಲ್ಲ ಈ ವಾರ ದೂರ ಆಗುವಂತಹ ಸಮಯ. ಸೊ ಈ ವಾರದ ಲಕ್ಕಿ ನಂಬರ್ ಬಂದು 1 and the color is red. So the next sign is Cancer. Okay. ಕ್ಯಾನ್ಸರ್, ಈ ವಾರ ಯು ವಿಲ್ ವಿನ್ ಓವರ್ ಯುವರ್ ಎನಿಮೀಸ್. ಅಂದರೆ ನೀವು ಯಾರು ನಿಮ್ಮನ್ನು ದ್ವೇಷಿಸ್ತಿರ್ತಾರೆ, ಯಾರು ನಿಮ್ಮನ್ನು ಹೇಟ್ ಮಾಡ್ತಾ ಇರ್ತಾರೆ, ಅವರನ್ನು ಯು ವಿಲ್ ಬಿ ವಿನ್ನಿಂಗ್ ಓವರ್. ಅಂದರೆ ನೀವು ನಿಮ್ಮ ಕೆಲಸದಲ್ಲಿ ನಿಮ್ಮ ಕಾರ್ಯವನ್ನು ಸಾಧಿಸಿ ಅವರಿಗೆ ತೋರಿಸ್ಕೊಡ್ತಿದ್ದೀರಾ, ಹೌದು ಈವನ್ ಬಿಯಾಂಡ್ ಆಲ್ ಯುವರ್ ಹೇಟ್ ಆ್ಯಂಡ್ ಎವ್ರಿಥಿಂಗ್ ಐ ಆಮ್ ಸ್ಟಿಲ್ ಸಕ್ಸಸ್ಫುಲ್ ಅನ್ನೋದನ್ನು ನೀವು ತೋರಿಸ್ಕೊಡ್ತೀರಾ. ಅದು ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವೆರಿ ಯು ವಿಲ್ ಬಿ ಸಕ್ಸಸ್ಫುಲ್ ಅಟ್ ದಿ ಸೇಮ್ ಟೈಮ್ ದೆರ್ ಮೈಟ್ ಬಿ ಏನಾದರೂ ಒಂದು ಮೀಟಿಂಗು, ಏನಾದರೂ ಒಂದು ಕಾನ್ಫರೆನ್ಸು, ಸಮಥಿಂಗ್ ಲೈಕ್ ದಟ್ ಇಸ್ ಕಮಿಂಗ್ ಅಪ್ ಆ್ಯಂಡ್ ಯು ವಿಲ್ ಬಿ ಟ್ರಾವೆಲಿಂಗ್ ಆಲ್ಸೋ. So maybe that is how you are going to, maybe you are waiting for some kind of appreciation or something like that, wherein ಅವರ ನೀವ ಅನ್ನೋ ಒಂದು ಪೈಪೋಟಿ ನಡೀತಿದ್ದಾಗ ನಿಮ್ಮನ್ನೇ ಸೆಲೆಕ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಈ ವಾರ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ಪಿಗೆ ಬಂದಾಗ ಕುತೂಹಲ ಕಾಣಿಸ್ತಾ ಇದೆ ಆ್ಯಂಡ್ ಕ್ಯೂರಿಯಾಸಿಟಿ ಇಸ್ ಲೈಕ್ ಏನಾದರೂ ಒಂದು ಇವಾಗತ್ತಾ ಆವಾಗತ್ತಾ ಅನ್ನುವ ಒಂದು ಕ್ಯೂರಿಯಾಸಿಟಿ, ಕುತೂಹಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಹೊಸದಾಗಿ ಯಾರಾದರೂ ರಿಲೇಷನ್ಶಿಪ್ಗೆ ಎಂಟ್ರ್ ಆಗಬೇಕು ಅಂತ ಇದ್ದವರಿಗೆ ಪ್ರಾಯಶಃ ಈ ಕ್ಯೂರಿಯಾಸಿಟಿ ತುಂಬಾ ಅಪ್ಲೈ ಆಗತ್ತೆ ಅಂತ ಅನಿಸುತ್ತೆ. ಈಗ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರುವವರು ಪ್ರೊಬಬ್ಲಿ ನೀವು ಅದನ್ನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ತಗೊಂಡು ಹೋಗುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಆ ಪ್ರಯತ್ನದ ಹಾದಿಯಲ್ಲಿ ಕೆಲವೊಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನ ನೀವು ಎನ್ಕೌಂಟರ್ ಮಾಡ್ತೀರಾ. ಕಮಿಂಗ್ ಟು ಸ್ಟೂಡೆಂಟ್ಸ್ ಲಿಟಲ್ ಬಿಟ್ ಆಫ್ ಪೇಷನ್ಸ್ ಇಸ್ ರಿಕ್ವೈರ್ಡ್. ಸ್ವಲ್ಪ ತಾಳ್ಮೆ ಈ ವಾರ ನೀವು ತೋರಿಸಿದ್ರೆ ಈ ವಾರ ತುಂಬ ಚೆನ್ನಾಗಿರುತ್ತೆ. ಓಕೆ, ಆ್ಯಂಡ್ your lucky number this week is 8 and your lucky color is magenta. Okay, and what is the message that you have for this week? Let's see. Patience will help you to overcome. Go to Leo. How's this week for you? Okay. ಈ ವಾರ ಅಷ್ಟೇನು ಚಂದವಿಲ್ಲದ ವಾರ ಅಂತ ಹೇಳ್ಬೋದು. ಸಾಕಷ್ಟು ನಿರಾಶೆ, ಬೇಸರ ಮತ್ತು ಎಲ್ಲೋ ಒಂದು ಕಡೆ ಭಯ ಲಿಯೋಸ್ಗೆ ಜಾಸ್ತಿ ಕಾಣಿಸುತ್ತೆ ಈ ವಾರ. ಆದರೆ ಪ್ರೊಫೆಷ್ನಲ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ನಿಮ್ಮ ಪ್ರೊಫೆಷ್ನಲ್ ಲೈಫ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ರಿಲೇಷನ್ಶಿಪ್ಪಲ್ಲಿ ಸರಿ, ಇದು ಇರೋದೇ ಹೀಗೆ, ಅದನ್ನು ನಾನು ಒಪ್ಕೋತೀನಿ ಮತ್ತು ಅದನ್ನು ನಾನು ಅಪ್ರಿಷಿಯೇಟ್ ಸಹ ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿ ನಿಮಗೆ ಈ ವಾರ ಬಂದಿರುತ್ತೆ. ಸ್ಟೂಡೆಂಟ್ಸ್ಗೆ ಹೋದಾಗ ಸ್ಟೂಡೆಂಟ್ಸ್ ಪ್ಲೀಸ್ ಸ್ವಲ್ಪ ಯು ಹ್ಯಾವ್ ಟು ಹ್ಯಾವ್ ದಿ ಕೋಆಪರೇಷನ್. ಇಫ್ ಯು
you're doing some project work, you have to consider the other person also. You need to cooperate. That is how it is going to be good. ಸ್ವಲ್ಪ cooperation ಇರೋದ್ರಿಂದ ಮಾಡೋದ್ರಿಂದ you will be having a good you will sail through this phase easily, aram se. If you don't do that, you're still holding on to things, then it is going to be little difficult. Okay, and so your lucky number is 5 and your lucky color is sky blue. Okay, and let us see what's the message that you have for this week. Your intuitions work well, so please ಸ್ವಲ್ಪ ಸಮಾಧಾನದಿಂದ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಕೆಲಸವನ್ನು ಮಾಡಿಕೊಂಡ್ರೆ ಈ ವಾರ ತುಂಬ ಚೆನ್ನಾಗಿರುತ್ತೆ. Virgo. So next sign is Virgo. Let us see how this week for Virgos. Okay. For Virgos, this week, whatever ಏನೇನು ಸಮಸ್ಯೆಗಳು ಇಷ್ಟು ವಾರದಲ್ಲಿ ಆಗಿತ್ತು ನಿಮಗೆ, ಅದೆಲ್ಲವೂ you will just recover from all those things, and what you were aiming at, you will be able to get it. ಏನು ನೀವು ಅಂದ್ಕೊಂಡಿದ್ರಿ ಆ ಕೆಲಸ ಈ ವಾರ ಆಗುವಂತಹ ಸಮಯ, probably exactly what you were looking for, that is going to happen. Even professional life ಅಲ್ಲಿ ಇದು ಕರೆಕ್ಟ್ ಟೈಮ್ ಇದೆ ವೇರನ್ ನೀವು ಇಷ್ಟು ದಿನ ಏನು ಆಗಿರಲಿಲ್ಲ ಅಥವಾ ಇಷ್ಟು ದಿನದ ಕೃಷಿಗೆ ಇವಾಗ ನಿಮಗೆ ಫಲ ಸಿಗುವಂತಹ ಸಮಯ, ಈವನ್ ಇನ್ ಪ್ರೊಫೆಷನಲ್ ಲೈಫ್. ರಿಲೇಷನ್ಶಿಪ್ಪಿಗೆ ಬಂದಾಗ ಹೌದು, ಇಟ್ ಈಸ್ ಅ ಟೀಮ್ ವರ್ಕ್. accepting the other person's work as well as your work is very important in a relationship. What you are bringing to the plate and what the other person is bringing to the plate, equally important aguvanತಹ ಸಮಯ, and you will appreciate each other's work. Coming to students, there is lot of repetitive pattern happening. Probably you're not understanding the subject, you're not liking the course, which you had made yourself, ಇಲ್ಲ ನಂಗೆ ಇದು ಇಷ್ಟ, ಪರವಾಗಿಲ್ಲ ನಾನು ಓದ್ತೀನಿ ಅಂತ ಅಂದ್ಕೊಂಡಿದ್ರು, ಈ ವಾರ ಮತ್ತೆ ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಒಂದು ಮನಸ್ಥಿತಿಗೆ ಬರುವಂತಹ ಸಮಯ. ಬಟ್ ಇಲ್ಲ, ಇಟ್ ಈಸ್ ನಥಿಂಗ್ ಟು ವರಿ, ಬಿಕಾಸ್ ಇದು ಈ ವಾರದ ಒಂದಿದು. ಪ್ರಾಯಶಃ ಈ ವಾರದ ಕೊನೆಗೆ ಯು ವಿಲ್ ಫೀಲ್ ಬೆಟರ್. ನೋ, ಇಟ್ ಇಸ್ ಫೈನ್ ಆ್ಯಂಡ್ ಸೇಫ್ ಅಂತ ನಿಮ್ಗೆ ಅನಿಸುತ್ತೆ. ಈ ವಾರದ ಲಕ್ಕಿ ನಂಬರ್ ಬಂದು 9 ಆ್ಯಂಡ್ ದಿ ಲಕ್ಕಿ ಕಲರ್ ಇಸ್ ಗೋಲ್ಡ್. ಸೊ ಈ ವಾರ ಏನು ಮೆಸೇಜ್ ಇದೆ ನೋಡೋಣ. ಓಕೆ, what you were not expecting, that is going to happen. So though there is little bit of oh it happened ಅನ್ನೋ ಒಂದು ಆಶ್ಚರ್ಯ ಪಡುವಂತಹ ಸಮಯವಾದರೂ, ಇಟ್ ಈಸ್ ಅ ವೆರಿ ಗುಡ್ ವೀಕ್, Libra. Okay, Libra, this week you are seeing a lot of profit ಅನ್ನೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಾರ. ನೀವೇನಾದ್ರು ಒಡವೆಗಳನ್ನ ತಗೋಬೇಕು ಅಂತ ಇದ್ದರೆ ಈ ವಾರ ಅದನ್ನು ತಗೊಳ್ಳುವಂತಹ ಸಮಯ ಬಂದಿದೆ. ಯಾವುದಾದ್ರು ವಸ್ತುಗಳನ್ನು ನೀವು ಕಳೆದುಕೊಂಡಿದ್ದಲ್ಲಿ ಈ ವಾರ ಯು ವಿಲ್ ಬಿ ಗೆಟಿಂಗ್ ಬ್ಯಾಕ್, ಸಿಗುವಂತಹ ಸಾಧ್ಯತೆ ಇದೆ. ಮತ್ತು ಬಹಳವಾಗಿ ಒಳ್ಳೆಯ ವಿಚಾರಗಳು ನಡೆಯುತ್ತೆ ಈ ವಾರ. ಲುಕ್ಸ್ ಲೈಕ್ ಎಲ್ಲದರಲ್ಲೂ ನೀವು ಮಾಡಿದ ಎಲ್ಲದರಲ್ಲೂ ಜಯವನ್ನು ನೀವು ಕಾಣ್ತೀರಾ. ಆ್ಯಂಡ್ ಪ್ರೊಫೆಷ್ನಲ್ ಲೈಫಲ್ಲೂ ಅಷ್ಟೇ, ನೀವೇನು ಮಾಡಿರ್ತೀರಾ ಆ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪ್ರೊಫೆಷ್ನಲ್ ಲೈಫಲ್ಲಿ ಸಹ ನೋಡ್ತೀರಾ. ರಿಲೇಷನ್ಶಿಪ್ಪಿಗೆ ಬಂದಾಗಲೂ ಇಲ್ಲೂ ಸಹ ನಿಮ್ಮ ಹಳೆಯ ವಾಟ್ ಎವರ್ ದಿ ಪಾಸ್ಟ್ ಟೈಸ್ ಪಾಸ್ಟ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಿಮಗೆ ಒಂದು ಪರ್ಸೆಪ್ಷನ್, ಒಂದು ದೃಷ್ಟಿಕೋನ ಇರುತ್ತಲ್ಲ ಒಂದು ರಿಲೇಷನ್ಶಿಪ್ ಮೇಲೆ ಅಥವಾ ಒಂದು ಸಂಬಂಧದ ಮೇಲೆ, ಅದನ್ನು ನೀವು ಕ್ಲಿಯರ್ ಮಾಡ್ಕೊತೀರಾ. ಓಕೆ, ನೆಗೆಟಿವ್ ಆಸ್ಪೆಕ್ಟ್ಸ್ ನಾನು ಮಾತಾಡ್ತಾ ಇರೋದು, ಏನು ನೆಗೆಟಿವ್ ಆಸ್ಪೆಕ್ಟ್ಸ್ ಇತ್ತು ನಿಮಗೆ ರಿಲೇಷನ್ಶಿಪ್ ವಿಚಾರವಾಗಿ, ಆ ಆಸ್ಪೆಕ್ಟ್ಸ್ನ ನೀವು ಕ್ಲಿಯರ್ ಮಾಡ್ಕೊತಾ ಹೋಗ್ತೀರಾ, ಆ ವಿಚಾರವನ್ನು ನೀವು ಕ್ಲಿಯರ್ ಮಾಡ್ಕೊತಾ ಹೋಗ್ತೀರಾ, ಆ್ಯಂಡ್ ಯು ವಿಲ್ ಬಿಕಮ್ ಮೋರ್ ಕ್ಲಿಯರ್ ಆ್ಯಂಡ್ ಕ್ಲೀನ್. ಈಗ ರಿಲೇಷನ್ಶಿಪ್ಪಲ್ಲಿ ಐ ಹ್ಯಾವ್ ಟು ಬಿ ಕ್ಲಿಯರ್ ಆ್ಯಂಡ್ ಕ್ಲೀನ್ ಅನ್ನೋ ಮನಸ್ಥಿತಿ ನಿಮಗೆ ಬರುತ್ತೆ ಈ ವಾರ. ಹಾಗೆ ಸ್ಟೂಡೆಂಟ್ಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಎವರ್ ಐ ಆಮ್ ಸ್ಟಡಿಯಿಂಗ್ ಆರ್ ವಾಟ್ ಎವರ್ ಐ ಆಮ್ ಡೂಯಿಂಗ್, ಈ ಕೋರ್ಸ್ ಆಗಿರಲಿ, ಈ ಸಬ್ಜೆಕ್ಟ್ ಆಗಿರಲಿ, ಅದರ ವಿಚಾರವಾಗಿ ಸಾಕಷ್ಟು ಕ್ಲಾರಿಟಿ ಈ ವಾರ ನಿಮಗೆ ಸಿಗುತ್ತೆ. ಸೊ ಈ ವಾರದ ನಿಮ್ಮ ಲಕ್ಕಿ ನಂಬರ್ 5 ಆ್ಯಂಡ್ ದಿ ಕಲರ್ ಇಸ್ ಸ್ಕೈ ಬ್ಲೂ.
Let us see what is the message that you have this week. ಮನಸ್ಸನ್ನು ಸ್ವಲ್ಪ ಶಾಂತವಾಗಿ ಇಟ್ಕೊಂಡ್ರೆ ಎಲ್ಲವೂ ಚೆನ್ನಾಗಾಗುತ್ತೆ ಈ ವಾರ. ವೀಕ್ ಫಾರ್ ಸ್ಕಾರ್ಪಿಯೋಸ್. ಸ್ಕಾರ್ಪಿಯೋಸ್, ಈ ವಾರ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರ ಮಾಡಬೇಕಾಗಿರುವಂತಹ ವಾರ. ಅದು ದೈಹಿಕ ಆರೋಗ್ಯ ಆಗಿರ್ಬೋದು ಅಥವಾ ಮಾನಸಿಕ ಆರೋಗ್ಯವಾಗಿರ್ಬೋದು. ಎಲ್ಲೋ ಒಂದು ಕಡೆ ನಿಮಗೆ ಯಾರ ಜೊತೆ ಆದರೂ ಜಗಳ ಆಗುವಂತಹ ಸಂಭವ ಹೆಚ್ಚು ಕಾಣಿಸ್ತಾ ಇದೆ. ಆ ಜಗಳದಲ್ಲೂ ಸಹ ನಿಮಗೆ ನೋವು ಉಂಟಾಗುವಂತಹ ಸಮಯ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಿ. ಅದು ನಿಮ್ಮ ಸ್ನೇಹಿತರಾಗಿರಬಹುದು, ಕಲೀಗ್ಸ್ ಆಗಿರಬಹುದು. ಎಲ್ಲೋ ಒಂದು ಕಡೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ರೀತಿಯಲ್ಲಿ ಇದು ಆಗಬಹುದು. ಕೆಲಸದಲ್ಲಿ ಬಂದಾಗ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಕೆಲಸದ ಬಗ್ಗೆ ನೀವೇನು ಯೋಚನೆ ಮಾಡುವಷ್ಟು ಇಲ್ಲ ಅಂತ ಕಾಣಿಸುತ್ತೆ ಈ ವಾರ. ರಿಲೇಷನ್ಶಿಪ್ಪಲ್ಲೂ ಸಹ ನಿಮಗೆ ಒಂದು ಒಳ್ಳೆಯ ಒಂದು ಸಮಾಧಾನಕರವಾದ ವಾತಾವರಣವನ್ನು ನೀವು ನೋಡಬಹುದು. ಸ್ಟೂಡೆಂಟ್ಸ್, ನಿಮಗೆ ಎಲ್ಲೋ ಒಂದು ಕಡೆ ಕೆಲವೊಂದು ಸಬ್ಜೆಕ್ಟ್ ಆಗಿರಬಹುದು ಅಥವಾ ಲ್ಯಾಬಲ್ಲಿ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಅರ್ಥ ಆಗದೇ ಇರುವಂತಹ ಸಮಯ. ಬಟ್ ಸ್ವಲ್ಪ ಟೈಮ್ನ ನೀವಲ್ಲಿ ಸ್ಪೆಂಡ್ ಮಾಡಿದ್ರೆ ಆ ಸಬ್ಜೆಕ್ಟ್ ಮೇಲಾಗಿರ್ಬೋದು, ಆ ಕೋರ್ಸ್ ಮೇಲಾಗಿರ್ಬಹುದು, ಅಥವಾ ಆ ಒಂದು ವಿಚಾರ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮೇಲಾಗಿರ್ಬೋದು, ಇಫ್ ಯು ಸ್ಪೆಂಡ್ ಸಮ್ ಟೈಮ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಯು ಆರ್ ಗೋಯಿಂಗ್ ರಾಂಗ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಸೇ ಥ್ರೂ ದಿಸ್, ನಾಟ್ ಅ ಪ್ರಾಬ್ಲಮ್. ಈ ವಾರದ ಲಕ್ಕಿ ನಂಬರ್ ಬಂದು 6 ಆ್ಯಂಡ್ ಲಕ್ಕಿ ಕಲರ್ ಬಂದು ಇಂಡಿಗೋ. And let us see the message for this week that Scorpios have. Not to worry, what is yours will eventually come to you, even after so much of ಹೇಳದ್ನೆಲ್ಲ ಜಗಳ ಕದನ ಏನೇ ಆದ್ರೂ ನಿಮಗೆ ಅದರಲ್ಲಿ ಸಮಾಧಾನ ಕೊಡದೆ ಹೋದರೂ, ನೀವು ವಾದದಲ್ಲಿ ಗೆಲ್ಲದೆ ಹೋದರೂ ಇವೆನ್ಚುಯಲಿ ನೀವು ಸರಿ ಇದ್ದರೆ ನಿಮಗೇನು ಸಿಗಬೇಕು, ಆ ಸ್ಥಾನಮಾನ ಆಗಿರ್ಬೋದು ಅಥವಾ ವಾಟ್ ಎವರ್ ಇಟ್ ಈಸ್, ಯು ವಿಲ್ ಗೆಟ್ ಇಟ್. ನಾಟ್ ಟು ವೆಲ್. ನೆಕ್ಸ್ಟ್ ಸೈನ್ ಇಸ್ Sagittarius. Sagittarius, ಈ ಸೈನ್ನವರಿಗೆ ಈ ವಾರ ಅಷ್ಟಾಗಿ ಒಳ್ಳೆಯ ಸಮಯವಲ್ಲ. ನಿಮ್ಮ ಒಂದು ಏನಂತಾರೆ ಲಾಸ್ ತುಂಬ ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಫ್ ಯು ಆರ್ ಇನ್ ಯಾವುದಾದ್ರೂ ಸರ್ಕಾರಿ ಕೆಲಸಕ್ಕೆ ನೀವು ಕೆಲಸ ಮಾಡ್ತಾಯಿದ್ರೆ, ಸರ್ಕಾರಿ ಒಂದು ವಿಚಾರಕ್ಕೆ ಕೆಲಸ ಮಾಡ್ತಾಯಿದ್ರೆ, ಅಥವಾ ನೀವು ಸರ್ಕಾರಿ ಹುದ್ದೆಯಲ್ಲಿ ಇದ್ದರೆ, ಈ ಪರ್ಟಿಕ್ಯುಲರ್ ಝೋಡಿಯಾಕ್ ಸೈನ್ನವರು ಸ್ವಲ್ಪ ಮಟ್ಟಿಗೆ ಬಂಧನದ ಭೀತಿ, ಅಂದರೆ ಎಲ್ಲೋ ಒಂದು ಕಡೆ ದೇರ್ ಈಸ್ ಎ ಥ್ರೆಟ್ ಫಾರ್ ಯು ವಿತ್ ರೆಸ್ಪೆಕ್ಟ್ ಟು ಕರಪ್ಷನ್ ಆಗಿರಬಹುದು, ಅಥವಾ ಏನೋ ತಪ್ಪು ಮಾಡಿರ್ಬೋದು ನೀವು ಅಂತ ಹೇಳಿ ನಿಮ್ಮ ಮೇಲೆ ಒಂದು ಎನ್ಕ್ವೈರಿ ಆಗುವಂತಹದ್ದು, ಅಥವಾ ಯಾರೋ ನಿಮ್ಮ ಮೇಲೆ ಒಂದು ದೂರನ್ನು ದಾಖಲಿಸುವಂಥದ್ದು, ಯಾರೋ ನಿಮ್ಮನ್ನು ಅಂದರೆ ಅಫ್ಕೋರ್ಸ್ ನೀವು ಏನೂ ಮಾಡದಿದ್ದಲ್ಲಿ ನೀವು ಇದ್ರ ಬಗ್ಗೆ ಹೆದರ್ಕೋಬೇಕಾಗಿರೋ ವಿಚಾರನೇ ಇಲ್ವಲ್ಲ. ಬಟ್ ಇನ್ ಕೇಸ್ ಇಫ್ ಯು ಹ್ಯಾವ್ ಡನ್ ಸಮಥಿಂಗ್ ರಾಂಗ್, ದೆನ್ ದಿಸ್ ವೀಕ್ ಯು ವಿಲ್ ಬಿ ಇನ್ ರಿಯಲ್ ಹಾಟ್ ಸೂಪ್ ಅಂತ ಹೇಳಬಹುದು ನಾನು. ಆ್ಯಂಡ್ ಆಲ್ಸೋ lot of bad news is stored for you, and of course if you are not in this, it is not for you, because basically ಇಲ್ಲಿ ಸರ್ಕಾರಕ್ಕೆ ಸಂಬಂಧಿತ ಒಂದು ವ್ಯಕ್ತಿಗಳು, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಮಾಡ್ತಿರುವಂತಹ ವ್ಯಕ್ತಿಗಳು ಮತ್ತು ಸರ್ಕಾರದ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿಗಳು, ಇವರಿಗೆ ಮಾತ್ರ, ಸರ್ಕಾರಕ್ಕೆ ಅಟ್ಯಾಚ್ಮೆಂಟ್ ಯಾರಿಗಿದೆ ಅವರಿಗೆ ಮಾತ್ರನೇ ಈ ಒಂದು ಭಯ ಇರುವಂಥದ್ದು ಅಥವಾ ಈ ಒಂದು ವಿಚಾರವಾಗಿ ಯೋಚನೆ ಮಾಡಬೇಕಂತಾಗಿರುವಂಥದ್ದು. ಬೇರೆಯವರಿಗೆ ಇನ್ ಜನರಲ್ ಆಗಿ ಸ್ಯಾಜಿಟೇರಿಯಸ್ ನಿಮಗೆ ಯು ವಿಲ್ ಬಿ ಲೂಸಿಂಗ್ ಲಿಟಲ್ ಬಿಟ್ ಅಮೌಂಟ್, ಒಂದಿಷ್ಟು ಲಾಸನ್ನು ನೀವು ಅನುಭವಿಸ್ತೀರಾ. ಇದು ಅಗೇನ್ ದ್ರವ್ಯ ರೂಪದಲ್ಲೇ ಜಾಸ್ತಿ ಕಾಣಿಸ್ತಾ ಇದೆ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಯೋರ್ ಮನಿನಲ್ಲೇ ಮನಿ ಓನ್ಲಿ ಯು ಬಿ ಲೂಸಿಂಗ್. ಸೊ ಬಿ ಲಿಟಲ್ ಕೇರ್ಫುಲ್. ಈಗೆಲ್ಲ ಸೈಬರ್ ಕ್ರೈಮ್ಗಳು ಅದು ಇದು ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಬಿ ಲಿಟಲ್ ಮೈಂಡ್ಫುಲ್ ಆ್ಯಂಡ್ ವರ್ಕ್ ಆನ್ ಇಟ್. ಪ್ರಾಯಶಃ ಹಾಗೆ ಮಾಡಿದಲ್ಲಿ ಇದು
ಆಗಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ದೇರ್ ಇಸ್ ಆಲ್ಸೋ ಬ್ಯಾಡ್ ನ್ಯೂಸ್ ವಿಚ್ ಇಸ್ ಕಮಿಂಗ್ ಅಪ್ ಫಾರ್ ದಿಸ್ zodiac sign. There is bad news and you will be little unhappy. So be a little careful this week. ಏನು ಮಾಡಿದ್ರು ಯೋಚನೆ ಮಾಡಿ ಸ್ವಲ್ಪ ಸಮಾಧಾನದಲ್ಲಿರಿ. ಹೊಸ ಕೆಲಸಗಳಿಗೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಪ್ರೊಫೆಷ್ನಲ್ ಲೈಫಲ್ಲೂ ಅಷ್ಟೇ, ಎಲ್ಲೋ ಒಂದು ಕಡೆ ಅವಕಾಶ ಇದ್ದರೂ ಸಹ ನಿಮಗೆ ಮುಂದುವರಿಯುವಂತಹ ಕಾಲವಲ್ಲ. ಸೊ ದಯವಿಟ್ಟು ಸುಮ್ಮನಿದ್ಬಿಡಿ ಈ ವಾರ. ರಿಲೇಷನ್ಶಿಪ್ಪಲ್ಲೂ ಸಹ ಎಲ್ಲೋ ಒಂದು ಕಡೆ ನಿಮ್ಮ ಈಗೋನ ಸಿಕ್ಕಾಪಟ್ಟೆ ಪ್ರದರ್ಶಿಸ್ತೀರಾ. ಐ ಆಮ್ ದಿಸ್, ಐ ಹ್ಯಾವ್ ಡನ್ ದಿಸ್, ನಾನು ಅನ್ನೋದು ಸಿಕ್ಕಾಪಟ್ಟೆ ರಿಲೇಷನ್ಶಿಪ್ಪಲ್ಲಿ ತೋರಿಸ್ತಾ ಇದ್ದೀರಾ, ವಿಚ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ನ್ಯಾವಿಗೇಟಿಂಗ್ ಫರ್ದರ್ ವಿತ್ ರೆಸ್ಪೆಕ್ಟ್ ಟು ದಿಸ್ ರಿಲೇಷನ್ಶಿಪ್. ಸೊ ಪ್ರಾಬಬ್ಲಿ ಯು ಹ್ಯಾವ್ ಟು ಲುಕ್, ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹ ವಾರ. ನೀವು ಸಿಕ್ಕಾಪಟ್ಟೆ ಬೇಡದೇ ಇರೋದು, ಬೇಕಾಗಿರೋದು ಎಲ್ಲವನ್ನ ಮೈ ಮೇಲೆ ಎಳ್ಕೊಳ್ಳುವಂತಹ ಸಂದರ್ಭ ಅನ್ನಿಸ್ತಾ ಇದೆ. ಸ್ಟೂಡೆಂಟ್ಸ್, ಯು ಆರ್ ವರ್ಕಿಂಗ್ ಹಾರ್ಡ್. ಐ ಆಮ್ ನಾಟ್ ಸೇಯಿಂಗ್ ಯು ಆರ್ ನಾಟ್ ವರ್ಕಿಂಗ್ ಹಾರ್ಡ್. ಆದರೆ ಯು ಹ್ಯಾವ್ ಟು ಅಪ್ಸ್ಕಿಲ್ ಯುವರ್ ಸೆಲ್ಫ್. ನನಗೆ ಬರುತ್ತೆ, ನಾನು ಹೀಗೆ ಮಾಡ್ತೀನಿ ಅನ್ನೋದು ಸರಿ, ಆದರೆ ದೇರ್ ಆರ್ ಅದರ್ ಎಕ್ವಿಪ್ಮೆಂಟ್ಸ್, ರೈಟ್? ಯು ಹ್ಯಾವ್ ಟು ಯೂಸ್ ದೆಮ್. ಯು ಕೆನ್ ನಾಟ್ ಡೂ ದಿ ಸೇಮ್ ಜಾಬ್ ವಿತ್ ದಿ ಸೇಮ್ ಸ್ಕಿಲ್. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಅಂದರೆ ಯು ಹ್ಯಾವ್ ಟು ಅಕ್ವೈರ್ ನ್ಯೂ ಸ್ಕಿಲ್ಸ್ ಆ್ಯಂಡ್ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್. ಯು ಸ್ಟಡಿಂಗ್, ಇಟ್ ಇಸ್ ಫೈನ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಕಾಲೇಜಿಗೆ ಹೋಗ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಕೋರ್ಸ್ ತೊಗೊಂಡಿದ್ದೀರಾ, ಓದ್ತಾ ಇದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾರಲಲ್ಲಿ ಯು ಹ್ಯಾವ್ ಟು ಅಪ್ಸ್ಕಿಲ್ ಯುವರ್ ಸೆಲ್ಫ್. ಇಫ್ ಯು ಡೋಂಟ್ ಡೂ ದ್ಯಾಟ್, ದೆನ್ ಇಟ್ ಈಸ್ ಅ ಪ್ರಾಬ್ಲಮ್. And only theory will never help you. Please have the practical knowledge also. If you go into the job after finishing your degrees, there's no point. Have some practical knowledge. That is why you have got internship these days. Internship ಸುಮ್ಮನೆ ತಮಾಷೆಗೆ ಇಟ್ಟಿರೋದಲ್ಲ. ಮೆನಿ ಆಫ್ ದೆಮ್ ಡೋಂಟ್ ಟೇಕ್ ದೀಸ್ ಇಂಟರ್ನ್ಶಿಪ್ ಸೀರಿಯಸ್ಲಿ, ಗೊತ್ತಾ? ನೀವು ಇಂಟರ್ನ್ಶಿಪ್ ಸೀರಿಯಸ್ ಆಗಿ ತೊಗೊಂಡೇ ಇರೋದಿಲ್ಲ. ಅದು ನಾಳೆ ನೀವು ಕೆಲಸ ಹುಡುಕ್ಬೇಕಾದ್ರೆ ಎಷ್ಟೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನೀವು ನಾಳೆ ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಮಾಡಬೇಡಿ. ಟೇಕ್ ಇಟ್ ವೆರಿ ಸೀರಿಯಸ್ಲಿ. ವರ್ಕ್ ಆನ್ ಇಟ್. ಇಂಟರ್ನ್ಶಿಪ್ ಇಸ್ ನಾಟ್ ಟೈಮ್ ಪಾಸ್, ಪ್ಲೀಸ್. It is very much required. That is why it has been inculcated in your academics. Illandre adanna haagta irlilla alva. It is very important. Please don't take it lightly. Okay? And this week nimma ಒಂದು so this week the lucky number is 7 and the color is violet. So what is the message for this week, Sagittarius? ನೀವೇನು ಮಾಡಿದ್ದೀರಾ ಅದಕ್ಕೆ ತಕ್ಕ ಪ್ರತಿಫಲವನ್ನು ಈ ವಾರ ಪಡಿತೀರಾ ಅಂತ. ಒಳ್ಳೆಯದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು. ಸೊ ವಾಟ್ ಎವರ್ ಯು ಹ್ಯಾವ್ ಸೋನ್, ಇಟ್ ಈಸ್ ಗೋಯಿಂಗ್ ಟು ರೈಪ್. ಆ್ಯಂಡ್ ವಾಟ್ ಎವರ್ ಇಸ್ ರೈಪಿಂಗ್, ದಟ್ ಈಸ್ ಯುವರ್ ಫ್ರೂಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ and sail through this week. So Capricorn, how is this week for you? Okay. So Capricorn, this week I see there is a loss. You might lose some money. And bad news is also going to come in. And there is something that you are unaware of, and with respect to that you might start fighting with people or arguing with people who are completely against you. They will not agree with your argument. ಈ ವಾರ ಕೆಪ್ರಿಕಾನ್ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತೀರಾ. ಹಣ ಸ್ವಲ್ಪ ಕಳ್ಕೊಳ್ಳುವಂತಹ ವಾರ ಕಾಣಿಸ್ತಾ ಇದೆ. ಮತ್ತು ಕೆಟ್ಟ ವಾರ್ತೆಯನ್ನು ನೀವು ಕೇಳಬಹುದು. ಮತ್ತು ನೀವು ಜನರೊಟ್ಟಿಗೆ ವಾದ ವಿವಾದ ಕೇಳಿದ್ದೀರಾ. ಆದರೆ ಆ ಜನರು, ಒಂದು ಗುಂಪಿನ ಜನರು ನಿಮ್ಮ ವಿರುದ್ಧವಾಗೇ ಮಾತನಾಡುವಂತಹ ಸಮಯ. ನೀವು ಏನು ಮಾತಾಡಿದ್ರೂ ಅದು ಅಲ್ಲಿ ಸ್ಟ್ಯಾಂಡ್ ಆಗುವುದಿಲ್ಲ. ಪ್ರೊಫೆಷನಲ್ ಲೈಫಲ್ಲೂ
ಅಸಮಾಧಾನ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ನಿಮ್ಮ ನಾಲಿಗೆಯ ಮೇಲೆ ಹಿಡಿತ ಇರಲಿ. ನೀವೇನು ಮಾತಾಡ್ತಾ ಇದ್ದೀರಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಅಫ್ಕೋರ್ಸ್ ನಿಮಗೆ ಲಾಸ್ ಆದಾಗ ನಿಮಗೆ ಸ್ವಲ್ಪ ಬೇಜಾರಾಗಿರುತ್ತೆ. ಆ ಬೇಜಾರಿಗೆ ನೀವೇನಾದ್ರು ಮಾತಾಡ್ಬೋದು. ಅದು ಇನ್ನೊಂದು ಥರ ನಿಮಗೆ ತೊಂದರೆಯನ್ನು ಕೊಡುವಂತಹ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ನೀವು ಎಲ್ಲೋ ಒಂದು ಕಡೆ ಆಗಿರೋ ಲಾಸ್ಗೆ ಒಂದಿಷ್ಟು ಮನಸ್ಸಲ್ಲಿ ಇಟ್ಕೊಂಡು ಏನಾದ್ರು ಮಾತಾಡೋಕ್ಕೆ ಹೋದರೆ ಒಂದಿಷ್ಟು ಗುಂಪಿನ ಜನರು ನಿಮ್ಮ ವಿರುದ್ಧವಾಗಿ ಮಾತನಾಡುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ದಯವಿಟ್ಟು ನಿಮ್ಮ ನಾಲಿಗೆ ಮೇಲೆ ಹಿಡಿತವಿರಲಿ. ಅಫ್ಕೋರ್ಸ್ ದೆರ್ ಇಸ್ ಲಾಸ್, ಸೊ ಬಿ ಲಿಟಲ್ ಕೇರ್ಫುಲ್. ಎಲ್ಲೋ ಒಂದು ಕಡೆ ಏನೋ ಈ ಥರ ಕಳ್ಕೊಳ್ಳುವಂತಹ ಒಂದಿಷ್ಟು ಜಾಲಗಳು ನಿಮ್ಮನ್ನು ಹುಡ್ಕೊಂಡು ಬರಬಹುದು. ಸೈಬರ್ ಕ್ರೈಮ್ಸ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಏನೋ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಟ್ಟು ಅದಕ್ಕೆ ಹಣ ಕಟ್ಟಿ ಅಲ್ಲಿ ವಸ್ತು ನಿಮಗೆ ಸಿಗದೆ ಇರೋ ಹಾಗಾಗಬಹುದು. ಆ ಥರದ್ದು ಎಲ್ಲ ಥರದ ಸಾಧ್ಯತೆಗಳಿದೆ. ಸೊ ದಯವಿಟ್ಟು ಏನೇನಾದರೂ ಮಾಡಬೇಕಾದ್ರೆ ಯೋಚನೆ ಮಾಡಿ. ಈ ವಾರ ರಿಲೇಷನ್ಶಿಪ್ಪಲ್ಲಿ ನೀವೇ ಮುಂದುವರೆದು ನೀವೇ ಮುಂದೆ ಹೋಗಿ, ಇಲ್ಲ ಲೆಟ್ ಅಸ್ ಕ್ಯಾರಿ ಆನ್, ಲೆಟ್ ಅಸ್ ಗೋ ಅಹೆಡ್ ವಿತ್ ದಿಸ್ ರಿಲೇಷನ್ಶಿಪ್ ಅಂತ ಅಲ್ಲಿ ಹೇಳುವಂತಹ ಒಂದು ವಾರವಾಗಿರುತ್ತೆ. ಸೊ ದಯವಿಟ್ಟು ಇಲ್ಲೂ ಸಹ ಇಸ್ ದಟ್ ಪಾರ್ಟ್ನರ್ ರಿಯಲಿ ಮೆಂಟ್ ಫಾರ್ ಯು ಅನ್ನೋದನ್ನು ಚೆಕ್ ಮಾಡಿಕೊಂಡು ಮುಂದುವರಿಯಿರಿ. ಸ್ಟೂಡೆಂಟ್ಸ್ಗೆ ಸ್ವಲ್ಪ ಮಟ್ಟಿನ ಸ್ಟ್ರೆಂತ್ ಅವಶ್ಯಕತೆ ಇದೆ. ಯು ನೀಡ್ ಟು ಶೋಕೇಸ್ ಯುವರ್ ರಿಯಲ್ ಸ್ಟ್ರೆಂತ್. ಪ್ರೊಬಬ್ಲಿ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ಯಾವುದೂ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ. ಪ್ರೊಬಬ್ಲಿ ಯು ಹ್ಯಾವ್ ಚೋಸನ್ ದಿಸ್ ಕೋರ್ಸ್ ಆರ್ ಸಬ್ಜೆಕ್ಟ್ ವಿತ್ ಸೋ ಮಚ್ ಆಫ್ passion and with so much of love, but you might not be happy with the amount of syllabus that there is, and not with respect to the maybe you would have chosen with love, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಗೆ ಅದು ಇನ್ನೂ ಡೆಪ್ತ್ ಅರ್ಥ ಆಗಿಲ್ಲ ಆ ಒಂದು ಕೋರ್ಸಿಂದಾಗಲಿ ಆ ಸಬ್ಜೆಕ್ಟಿಂದಾಗಲಿ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಡೋಂಟ್ ಗಿವ್ ಅಪ್. Please do understand that what you are seeing is the reality. So when reality hits, it is quite harsh. Illa anta nanu helala, but dayavittu try to understand this is it annodana, and not a problem. You will be able to showcase so much of strength. ಈ ವಾರದ ಲಕ್ಕಿ ನಂಬರ್ ಬಂದು 6 and the color is indigo. Let's see the message that you have this week. Okay. Understanding your emotions and thinking in a positive way will help you to sail through this week. Is Aquarius. Okay. Aquarius ಈ ವಾರ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನ್ನುವಂಥ ವಾರ. ಸೊ ನಥಿಂಗ್ ಮಚ್ ಟು ವರಿ. ಇಟ್ ಈಸ್ ಅ ಗುಡ್ ವೀಕ್, ಆ್ಯಂಡ್ ದೇರ್ ಮೈಟ್ ಬಿ ಅ ಟ್ರಾವೆಲ್ ಆಲ್ಸೋ ವಿಚ್ ಇಸ್ ಕಮಿಂಗ್ ಅಪ್ ದಿಸ್ ವೀಕ್. ಯು ಮೈಟ್ ಗೆಟ್ ಅ ಹಿಂಟ್ ಅಬೌಟ್ ಇಟ್, ಆರ್ ಯು ಮೈಟ್ ಟ್ರಾವೆಲ್. ಎಲ್ಲೋ ಪಯಣವನ್ನು ನೀವು ಬೆಳೆಸ್ತಾ ಇದ್ದೀರಾ. ಎಲ್ಲಿಗಾದರೂ ಇರಬಹುದು, ಅದು ಒಂದು ಚಿಕ್ಕ ಪ್ರಯಾಣ, ಒಂದು ಸ್ಮಾಲ್ ಟ್ರಿಪ್ ಥರ ಎಲ್ಲಾದರೂ ಹೋಗಿ ಬರುವಂಥದ್ದು ವಿತ್ ಫ್ಯಾಮಿಲಿ. ದೇರ್ ಮೈಟ್ ಬಿ ಅ ಸ್ಮಾಲ್ ಟ್ರಿಪ್ ದಿಸ್ ವೀಕ್ ಅಂತ ಅನಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಯು ಆರ್ ಗೋಯಿಂಗ್ ಟು accept it as it is. There is no questioning, there is no ego coming in, there is no cross questioning also. It is fine. Okay, you want this to happen? Yes, I'm ready. Let's do it, or let it happen. I am with you. Go ahead and do ಅನ್ನೋ ಒಂದು ಭಾವನೆಯಲ್ಲಿ ಇವರ ನೀವಿದ್ದೀರಾ. And students, you don't know what is going on, but still you will follow the path. Though you don't know whether this is right or wrong, ಯೋಚನೆ ಮಾಡ್ದೇನೆ you would have chosen it, and you are going through it. Maybe ಎಲೆಕ್ಟಿವ್ ಸಬ್ಜೆಕ್ಟ್ ಇರ್ಬೋದು, ಅಥವಾ ಲ್ಯಾಬಲ್ಲಿ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ನ ಐ ವಿಲ್ ಡೂ ದಿಸ್ ಅಂತ ಚೂಸ್ ಮಾಡ್ಕೋಬಹುದು ನೀವು. ಬಟ್ ಯು ಡೋಂಟ್ ನೋ ವಾಟ್ ಇಟ್ ಇಸ್, ಬಟ್ ಯು ವಿಲ್ ಬಿ ಏಬಲ್ ಟು ಸೇಲ್ ಥ್ರೂ ಇಟ್. ಆ್ಯಂಡ್ ಫೈನಲಿ ಗೊತ್ತಿಲ್ಲದೆ ಇರೋದನ್ನು ಗೊತ್ತಿದೆ ನನಗೆ ಅಂತ ವಾರಾಂತ್ಯದಲ್ಲಿ ಹೇಳ್ಕೊಳ್ಳುವಂತಹ ಒಂದು ಸಮಯ ಬರುತ್ತೆ. ಸೊ ವಾಟ್ ಯು ಡೋಂಟ್ ನೋ, you will be understanding it by the end of this week. So the lucky number is 2 and the lucky color is orange. Let us see what's the message that you have for
this week. Okay, everything is coming to you in a better way, so accept it. No questioning, no ego coming in between, no doubts, just accept it. It's going to be a very good week. So next is Pisces. How's this week for Pisces? Okay, there is something wrong that is going to happen, and there is a lot of confusion, and also see that there is a little bit of some kind of fear that is going to be building in. Lot of confusions. ಎಲ್ಲೋ ಒಂದು ಕಡೆ ನಾನು ಮಾಡಿರುವ ಕೆಲಸ ತಪ್ಪು ಅಂತ ಗೊತ್ತಾಗುವಂತಹ ಟೈಮ್ ಬಂದಿದೆ. ಆ ತಪ್ಪು ಗೊತ್ತಾಗೋದಿರಲಿ, ನೀವು ಮಾಡಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಆಗುವಂತಹ ಸಮಯ ಬಂದಿದೆ. ಆ ತಪ್ಪು ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಈ ತಪ್ಪಿನಿಂದಾಗಿ ನೀವು ಯಾವುದಾದರೂ ಒಂದು ಚಟಕ್ಕೆ ಬೀಳುವಂತಹ ಸಾಧ್ಯತೆ ಇದೆ. ಆ ಚಟದಿಂದ ಈ ವಾರ ಸಾಕಷ್ಟು ಕನ್ಫ್ಯೂಷನ್ಸು, ಸಾಕಷ್ಟು ನೋವು ನೀವಷ್ಟೇ ಅಲ್ಲ, ನಿಮ್ಮ ಜೊತೆಗಿರೋವ್ರಿಗೂ ಕೊಡಬೇಕು, ಅಥವಾ ನಿಮ್ಮ ಜೊತೆಗಿರೋವರೆಗೂ ಕೊಡ್ತೀರಾ. ಹಾಗಾಗಿ ದಯವಿಟ್ಟು ಸ್ವಲ್ಪ ಸಮಾಧಾನ ತಗೊಂಡು, ಆಗಿ ಹೋಗಿರುವುದನ್ನು ಯಾರೂ ಸರಿ ಮಾಡೋಕ್ಕಾಗಲ್ಲ. ಆಗಿ ಹೋಗಿರುವ ತಪ್ಪನ್ನು ನಾವು ಯಾರೂ ಸರಿ ಮಾಡೋಕ್ಕಾಗಲ್ಲ. ಆದರೆ ಆ ತಪ್ಪಿಗೆ ಪಶ್ಚಾತ್ತಾಪ ಮತ್ತು ಆ ತಪ್ಪಿನಿಂದ ಅಥವಾ ಆ ಒಂದು ವಿಚಾರದಿಂದ ನೊಂದಿರೋರಿದ್ರೆ ಅವ್ರ ಹತ್ರ ಹೋಗಿ ದಯವಿಟ್ಟು ಕ್ಷಮೆ ಯಾಚಿಸಿ. ಅವರು ನಿಮ್ಮನ್ನು ಕ್ಷಮಿಸ್ತಾರಾ ಇಲ್ವಾ ಅದು ಬೇರೆ ವಿಚಾರ. ಆದರೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಒಂದು ಶಿಕ್ಷೆ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ತಪ್ಪು ಮಾಡಿದ್ದಲ್ಲಿ ಅದನ್ನು ಒಪ್ಕೊಂಡ್ಬಿಡಿ. ಅದನ್ನು ಒಪ್ಕೊಳ್ಳೋದ್ರಲ್ಲಿ ನಿಮಗೆ ಸಾಕಷ್ಟು ಸಮಾಧಾನ ಸಿಗುತ್ತೆ. ಅದನ್ನು ಬಿಟ್ಟು ನಾನು ಹಿಂಗೆ ಮಾಡಿದೆ ಅನ್ನೋ ಒಂದೇ ವಿಚಾರ ಇಟ್ಕೊಂಡು ನೀವು ಯಾವುದಾದ್ರೂ ಒಂದು ವ್ಯಸನಕ್ಕೆ ಅಥವಾ ಚಟಕ್ಕೆ ಬಿದ್ದರೆ ನಿಮ್ಮೊಟ್ಟಿಗೆ ನಿಮ್ಮ ಜೊತೆಯಲ್ಲಿರೋರು ಸಹ ಅನುಭವಿಸ್ಬೇಕಾಗತ್ತೆ. ದಯವಿಟ್ಟು ಯಾವುದೇ ರೀತಿಯಾದ ವ್ಯಸನ, ಚಟ ಇದಕ್ಕೆಲ್ಲ ಬೀಳಬೇಡಿ. ಅದು ನಿಮ್ಮ ದೇಹಕ್ಕಷ್ಟೇ ಅಲ್ಲ, ನಿಮ್ಮ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಿ ನಿಮ್ಮನ್ನು ಏನೂ ಇಲ್ಲದಂತೆ ಮಾಡುತ್ತೆ. ನೀವಷ್ಟೇ ಅಲ್ಲ, ನಿಮ್ಮ ಜೊತೆಗಿರೋರಿಗೂ ಅದು ಬಹಳಷ್ಟು ನೋವನ್ನು ಉಂಟು ಮಾಡುತ್ತೆ. ದಯವಿಟ್ಟು ಏನಾದರೂ ಆ ಥರದ್ದು ಒಂದು ಕೆಲಸ ಮಾಡಿದರೆ ದಯವಿಟ್ಟು ಅದನ್ನು ರಿಪೇರಿ ಮಾಡೋದು ಹೇಗೆ, ಅದರಿಂದ ನೀವು ಹೇಗೆ ಸರಿ ಹೋಗಬಹುದು ಅನ್ನೋದನ್ನು ನೋಡ್ಕೊಳ್ಳಿ. ಪ್ಲೀಸ್ ಡೋಂಟ್ ರಿಪೀಟ್ ಸಚ್ ಮಿಸ್ಟೇಕ್ಸ್. ಪದೇ ಪದೇ ಮಾಡ್ಕೊಂಡು ಹೋಗಬೇಡಿ. ಕೆಲಸದ ವಿಚಾರ ತುಂಬ ಚೆನ್ನಾಗಿ ನಡೆಯುತ್ತೆ. ಕೆಲಸದ ವಿಚಾರದಲ್ಲಿ ಏನೂ ಸಮಸ್ಯೆ ಕಾಣಿಸ್ತಿಲ್ಲ. ಆದರೆ ಇದು ನಿಮ್ಮ ವೈಯಕ್ತಿಕ ವಿಚಾರ ನಾನು ಮಾತಾಡಿದ್ದು. ಇವಾಗ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹ ಸಮಯ. ಇದು ನನಗೆ ಬೇಕಾ ಬೇಡವಾ ಅನ್ನೋದನ್ನು ನೀವೇ ಯೋಚನೆ ಮಾಡಬೇಕು. ಅಥವಾ ಆ ವ್ಯಕ್ತಿ ಸಹ ಇದನ್ನು ಯೋಚನೆ ಮಾಡುವಂತಹ ಸಮಯ ಇದೆ. ಬೇಕಾ ಬೇಡವಾ ಅಂತ ಆ ವ್ಯಕ್ತಿ ಸಹ ನಿಮ್ಮ ಬಗ್ಗೆ ಯೋಚನೆ ಮಾಡುವಂತಹ ಸಮಯ. Students, it's a very good week if you are taking up projects in a partnership. ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಮ ಫ್ರೆಂಡ್ ಜೊತೆಗೆ ಅಥವಾ ಇನ್ಯಾರ್ದಾರ ಜೊತೆಗೆ ನೀವು ಪ್ರಾಜೆಕ್ಟ್ ವರ್ಕ್ ಮಾಡಬೇಕಂತಿದ್ರೆ ಇಟ್ಸ್ ಅ ವಂಡರ್ಫುಲ್ ಟೈಮ್. ಗೋ ಅಹೆಡ್ ಆ್ಯಂಡ್ ಡೂ ಇಟ್. ಯು ವಿಲ್ ಬಿ ಸಕ್ಸಸ್ಫುಲ್. ಆ್ಯಂಡ್ ವಾಟ್ ಈಸ್ ದಿ lucky color this week that you have? It's green and the lucky number is 4. So let's see the message that you have this week. Okay, जैसी करनी वैसी बरनी ಅಂತ ಹೇಳ್ತಾರಲ್ಲ, whatever you do, whatever you sow it will reap ಅನ್ನೋ ಥರ ನೀವೇನು ಮಾಡಿದ್ದೀರಾ ಅದು ನಿಮಗೆ ವಾಪಸ್ ಬರುತ್ತೆ. ಹಾಗಾಗಿ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದು, ಕೆಟ್ಟದನ್ನು ಮಾಡಿದರೆ ಕೆಟ್ಟದ್ದು. ದಟ್ ಇಸ್ ವಾಟ್ ಇಸ್ ದಿಸ್ ವೀಕ್ ಆಲ್ ಅಬೌಟ್. ಇಲ್ಲಿಗೆ ಈ ವಾರ ಭವಿಷ್ಯವನ್ನು ನಾನು ಹೇಳಿ ಮುಗಿಸಿದ್ದೀನಿ. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.